ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ವಿಡಿಯೋ ಮಾಡ್ತಾರೆ ಟೈಮು ಕೂಡ ನಿಮಗೆ ತೋರಿಸೋಣ. ಅಯ್ಯೋ ಚಾರ್ಜು ಇಲ್ಲ, ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ. ಒಂದು ನಿಮಿಷ ಇರಿ, ಕಾಣಿಸಲ್ಲ ಅನ್ಕೋತೀನಿ, ಏಕೆಂದರೆ ಒಂದು ನಿಮಿಷ ಚಾರ್ಜ್ ಇಲ್ಲ ಫೋನು. 7:30 ಆಗಸ್ಟು 15 ನೋಡಿ, 7:37 ಆಗಸ್ಟ್ 15. ನಮ್ಮ ಇದು ಏನು ಅಂತ ಹೇಳಿ ನೀವೇ ಎಲ್ಲರೂ ಗೆಸ್ ಮಾಡಿದ್ದೀರಿ ಆಲ್ರೆಡಿ. ಕೆಲಸ ನನ್ನ ಪ್ರಕಾರ ಇನ್ನೊಂದು 2% ಐತೆ ಅಷ್ಟೇ, ಜಾಸ್ತಿ ಇಲ್ಲ. ಈ ಒಂದು ಕಾಂಪೌಂಡಿಗೆ ನೇಮ್ ಬೋರ್ಡ್ ಹಾಕಬೇಕು. ನೇಮ್ ಬೋರ್ಡು ಸಹ ಮಾಡಿಸಿದ್ದೀನಿ. ಇದೇ ಜಾಗಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗಕ್ಕೆ ಇಲ್ಲಿಗೆ ನೇಮ್ ಬೋರ್ಡ್ ಹಾಕೋಣ ಅಂತ ಹೇಳಿ ಈ ಜಾಗಕ್ಕೆ ನೇಮ್ ಬೋರ್ಡು ಹಾಕಿದ್ನಲ್ಲ, ಈ ಜಾಗಕ್ಕೆ ನೇಮ್ ಬೋರ್ಡು ಹಾಕಿಸ್ಬೇಕು. ಏನು ನೇಮ್ ಬೋರ್ಡು, ಏನು ಹೆಸರು ಬಂದಿದೆ ನಿಮಗೆ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ರಿಗೂ ಸಹ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ 7 ಗಂಟೆಗೆ ಬಂದೆ. ಇಲ್ಲಿ ನಂದು ಗೇಟದು ಕೀ ತಗೋಬೇಕಿತ್ತು. ಪೇಂಟಿಂಗ್ ಮಾಡೋರ ಹತ್ರ ಕೀ ಸೇರಿಕೊಂಡಿತ್ತು. ಆ ಕೀನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅವ್ರು ಇನ್ನೂ ಬಂದಿಲ್ಲ. ಈಗ ಇವತ್ತು ಕೆಲಸ ಇದೆ. ಸ್ವತಂತ್ರ ದಿನಾಚರಣೆ ಇವತ್ತು. ಜೊತೆಗೆ ನನಗೆ ಮೊದಲ ಶ್ರಾವಣ ಶನಿವಾರನೂ ಇದೆ. ಹಾಗೆ ನಾನು ಒಂದು ಪೂಜೆ ಸಹ ಮಾಡ್ತಾಯಿದ್ದೀನಿ ಶನಿವಾರ. ಆದ್ದರಿಂದ ತುಂಬ ಕೆಲಸ ಇದೆ ಮನೆಯಲ್ಲಿ. ಇವತ್ತು ಲೇಬರ್ಸ್ ಎಲ್ಲರೂ ಸಹ ಬಂದಿಲ್ಲ ಯಾರು. ಏನು ಮಣ್ಣು ತೋರಿಸ್ತಾ ಇದ್ದೀನಿ, ಈ ಮಣ್ಣು ನನಗೆ ಸ್ವಲ್ಪ ಕಾಂಪೌಂಡ್ ಒಳಗಡೆ ಹಾಕಿಸ್ಬೇಕಿತ್ತು. ಅದಕ್ಕೆ ಒಂದು ಟಿಪ್ಪರ್ ಮಣ್ಣನ್ನು ಹಾಕ್ಸಿದ್ದೀನಿ. ನೋಡಿ, ಒಂದು ಟಿಪ್ಪರ್ ಮಣ್ಣಿದು. ಒಂದು ಟಿಪ್ಪರ್ ಅಂತ ಹೇಳಿದ್ರೆ 3 ಟ್ಯಾಕ್ಟ್ರು ಬರಬಹುದು. ಮಣ್ಣು ಕೂಡ ಸಿಕ್ಕಾಬಟ್ಟೆ ರೈಟ್ ಇದೆ. ಗ್ರಾವೆಲ್ ಮಣ್ಣು, ಸ್ವಲ್ಪ ಕಲ್ಲು ಮಿಶ್ರಿತ ಮಣ್ಣು. ಈ ಥರ ಮಣ್ಣು ಬೇಕು ಅಂತಲೇ ಕಾದು ಹಾಕಿಸ್ಕೊಂಡಿದ್ದೀನಿ. ನೋಡಿ, ಈಗೆಲ್ಲರೂ ಸಹ ನಮ್ಮ ಈ ಲೇಔಟು, ನಮ್ಮ ಲೇಔಟಲ್ಲಿ ಇಷ್ಟೊತ್ತು ಎಲ್ಲರೂ ವಾಕ್ ಮಾಡ್ತಾಯಿದ್ರು. ಎಲ್ಲರೂ ಖಾಲಿ ಆದರು. ತುಂಬ ಜನ ವಾಕ್ ಮಾಡ್ತಾರೆ ಇಲ್ಲಿ. ಎಲ್ಲರೂ ಸಹ ಖಾಲಿ ಆದರು. ಇವಾಗ ನನ್ನ ಜೊತೆ ಎಲ್ಲ ಮಾತಾಡಿಕೊಂಡು ಎಷ್ಟೋ ಹೆಂಗಸರು ಎಲ್ಲರೂ ಸಹ ಇಲ್ಲೇ ಮಾತಾಡಿಕೊಂಡು ಇವಾಗ ತಾನೇ ಹೋದರು. ನನಗೆ ಕೀ ಬೇಕಿವಾಗ. ಕೀಗೋಸ್ಕರ ನಿಂತಿದ್ದೀನಿ. ಬೋರ್ಡು ಸಹ ಮಾಡಿಸಿದ್ದೀನಿ. ನೆನ್ನೆ ತಾನೇ ಬಂತು ನೇಮಿಂಗ್ ಬೋರ್ಡು. ತೋರಿಸೋಣ. ನಾನು ಈ ಜಾಗದ ಬಗ್ಗೆ ನಿಮಗೇನು ಕೂಡ ರಿವ್ಯೂ ಕೊಟ್ಟಿಲ್ಲ ನಾನು, ಅಲ್ವಾ? ಏನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ. ನೀವು ಗೆಸ್ ಮಾಡಿ ಅಂತ ಹೇಳಿ. ಇದು ಮನೆನಾ ಇಲ್ಲ ನನ್ನ ಆಫೀಸ್ ಮನೆನಾ? ನೀವು ಗೆಸ್ ಮಾಡಿ. ಮನೆಯಂತೂ ಅಲ್ಲ, ಆಯಿತಾ? ನಾನು ಕೆಲಸ ಮಾಡುವಂತಹ ನನ್ನ ಒಂದು ಕುಟೀರ ಇದು, ಆಯಿತಾ? ಈ ಕುಟೀರದ ಬಗ್ಗೆ ಖಂಡಿತ ಹೋಮ್ ಟೂರು ಮಾಡೇ ಮಾಡ್ತೀನಿ. ಹಾಗೆ ಪೂಜೆ ಕೂಡ ಇದೆ. ಅವೆಲ್ಲ ವಿಡಿಯೋಗಳು ಇನ್ನು ಮುಂದೆ ಈ ಜಾಗದಿಂದನೇ ನಿಮ್ಮ ಮೊಬೈಲ್ಗಳಿಗೆ ಬರ್ತಾನೆ ಹೋಗ್ತೀನಿ. ಅದಂತೂ ಪ್ರತಿದಿನ ಇದ್ದೇ ಇರುತ್ತೆ. ಆಲ್ರೆಡಿ 1 ತಿಂಗಳು ರಜಾ ಹಾಕ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ, ನಿಮ್ಮೆಲ್ರಿಗೂ ಸಹ ಗೊತ್ತು. ಅದರಿಂದ ಇನ್ಮೇಲೆ ನಾನು ಯೂಟ್ಯೂಬ್ಗೆ ರಜೆಗಳು ಹಾಕೋದಿಲ್ಲ. ಒಂದು ವಾರ ಅಂದ್ಕೊಳ್ಳಿ, 1 ವಾರ ಮಾತ್ರ ಕೆಲಸ ಇದೆ. ಆನಂತರ ರೆಗ್ಯುಲರಾಗಿ ನಿಮ್ಮ ಮುಂದೆ ಬರ್ತಾನೆ ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಜಾಸ್ತಿ ತೋರಿಸ್ತಾ ಇಲ್ಲ, ಬರೀ ಇಷ್ಟೇ ತೋರಿಸ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಬೋರ್ಡ್ ಹಾಕಬೇಕು. ಈ ಜಾಗದಲ್ಲಿ ಬೋರ್ಡ್ ಹಾಕಿಸ್ಬೇಕು. ಇವಾಗಲೇ ತೋರಿಸ್ಲಾ ಇಲ್ಲ ಪೂಜೆ ದಿನ ತೋರಿಸ್ಲಾ ಗೊತ್ತಾಗ್ತಿಲ್ಲ. ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಕೀ ಬೇಕು. ನೋಡಿ, ಬಿಸಿಲು ಹೆಂಗೆ ಬರ್ತಾಯಿದ್ದಾನೆ. ಸೂರ್ಯ ಸಿಕ್ಕಾಬಿಟ್ಟೆ. ಸೂರ್ಯ ಒಳಪು ಬೆಳಿಗ್ಗೆನೇ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಕೀ ಒಂದು ಸಿಕ್ಬಿಟ್ರೆ ನನಗಿವಾಗ ತುಂಬ ಕೆಲಸಗಳಿದೆ. ಕೆಲಸ ಮಾಡ್ಕೊಳ್ಳೋಣ. ಸ್ವತಂತ್ರ ದಿನಾಚರಣೆ ಅಂದರೆ ನಾವು ಚಿಕ್ಕವರಿದ್ದಾಗ ಒಂಥರ ಹಬ್ಬದ ಥರ ಇರ್ತಾಯಿತ್ತಲ್ವ. ಈಗ ಇದೊಂದು ಸ್ಟಿಕ್ಕರ್ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿಗೆಲ್ಲ ಇದಾಗಿದೆ. ಸ್ಟಿಕ್ಕರ್ ಹಾಕಿಸ್ಬೇಕು. ಗಾಡಿ ಸರ್ವೀಸಿಗೆ ಕೊಟ್ಟು ಆ ನಂತರ ಸ್ಟಿಕ್ಕರಿಂಗ್ ಮಾಡಿಸೋಣ. ನನ್ನ ಅಂತರಂಗ ದೈವ ರಾಯರ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಟೈಮಲ್ಲಿ ನನಗೆ ಅಷ್ಟಾಕ್ಷರ ಮಂತ್ರ ಹಾಕಿ ಅಂತ ಹೇಳಿದ್ದೀನಿ. ಅವರು ಹೋಮ್ ಅಂತಲೂ ಕೂಡ ಸೇರಿಸ್ಬಿಟ್ಟಿದ್ರು.
ಇರಲಿ ಪರವಾಗಿಲ್ಲ, ಎಲ್ಲ ಹೊಸ್ದಾಗಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ರಥ ಇದು, ನನ್ನ ರಾಯರು ಕೂಳ್ತಿರುವಂಥ ರಥ. ನನ್ನನ್ನು ತುಂಬ ಸೇಫಾಗಿ ಕರ್ಕೊಂಡು ಹೋಗುವಂಥದ್ದಾಗಲಿ, ಇವತ್ತು ನಾನು ಗಾಡಿ ಓಡಿಸೋದ ಕಲ್ತಿರೋದಕ್ಕೆ ಎಷ್ಟು ಸಪೋರ್ಟಿವ್ ಆಗಿ ನನ್ನ ಗಾಡಿ ನನ್ನ ಜೊತೆ ಇದೆ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳು ಕಲಿಬೇಕು ನೋಡಿ. ನಾನು ಚಿಕ್ಕದ್ರಲ್ಲೇ ಕಲ್ತಿದ್ದೆ. ನಮ್ಮ ಮನೆಯವ್ರು ಹೋಗೋಕ್ಕೆ ಒಂದು 2 ವರ್ಷ ಮುಂಚಿತವಾಗಿ ನನಗೆ ಮುಂಚೆ ಗಾಡಿ ಇತ್ತು, ಆ್ಯಕ್ಟಿವಾ ಇತ್ತು. ಹೊಸ ಗಾಡಿ ಕೊಡಿಸಿದ್ರು, ಶೋರೂಮ್ ಗಾಡಿ ಇದು. ನಮ್ಮ ಮನೆಯವ್ರು ಹೋಗೋಕ್ಕೆ 2 ವರ್ಷ ಮುಂಚಿತವಾಗಿ ಇವತ್ತು ನನ್ನ ಈ ಒಂದು ಗಾಡಿಯಿಂದನೇ ನನ್ನ ಪರಿಪೂರ್ಣ ಕೆಲಸನ ಓಡಾಡೋದಾಗಲಿ, ಎಲ್ಲಿಗೆ ಹೋಗಬೇಕು ಅಂದರೂ ಸಹ ಪಟ ಅಂತ ಯಾರನ್ನು ನೆಚ್ಕೊಳ್ದಂಗೆ ಈ ಗಾಡಿ ಮೂಲಕ ನಾನು ಓಡಾಡಿಕೊಂಡು ನನ್ನ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೀನಿ. ಸರ್ವಿಸ್ ಮಾಡಿಸ್ಬೇಕು, ಸರ್ವಿಸ್ ಬಿಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಬೇಗ ಸರ್ವಿಸ್ಗೆ ಗಾಡಿ ಬಿಟ್ಟು ನಾನು ರಾಯರದು ಹೊಸ ಸ್ಟಿಕ್ಕರಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಲೇಔಟ್ಗಳಲ್ಲಿ ಎಲ್ಲ ಮನೆಗಳು ಆಗ್ತಾಯಿದೆ. ಒಂದೊಂದೇ ಮನೆಗಳೆಲ್ಲ ಶುರು ಆಗಿದೆ. ನೋಡಿ, ಇನ್ನೂ ಬರಲಿಲ್ಲ. ಆಲ್ರೆಡಿ 8 ಗಂಟೆನೇನೋ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನೀವು ಅಂತ ಹೇಳಿ ಭಾವಿಸ್ತೀನಿ. ನೋಡಿ, ನಾನು ಹೀಗಿದ್ದೀನಿ. ಈಗ ಹೋಗಿ ದೇವ್ರ ಮನೆಗೆ ಹೋಗಿ, ನಮ್ಮ ದೇವ್ರ ಮನೆಗೆ ಹೋಗಿ ಸಾಮಗ್ರಿಗಳನ್ನ ತೊಳಿಸ್ಬೇಕು ಇವತ್ತು. ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮೊದಲ ವಾರ ಏನು ಬರ್ತಾ ಇದೆ ಅಂದರೆ 2ನೇ ವಾರ, ಈಗ ಶುಕ್ರವಾರ ಬರುವಂಥ ಅಂದರೆ 21ನೇ ತಾರೀಕು ಬರುವಂತಹ ವರಮಹಾಲಕ್ಷ್ಮಿ ಹಬ್ಬನ ನಾನು ಆಚರಣೆ ಮಾಡ್ತಿಲ್ಲ. ಇನ್ನೊಂದು ವರ್ಷ ಸ್ಟಾಪ್ ಮಾಡಿ ನೆಕ್ಸ್ಟ್ ನನ್ನ ಸೊಸೆ ಕೈಲಿ ಮಾಡಿಸೋಣ ಮುಂದೆ. ಈಗ ನಾನು ವ್ರತ ಅಂತ ಏನು ಮಾಡಲ್ಲ, ವರಮಹಾಲಕ್ಷ್ಮಿನ ಆರಾಧನೆ ಖಂಡಿತ ಮಾಡ್ತೀನಿ. ಬರುವಂಥ ಸೊಸೆ ಇನ್ನು ಕಂಟಿನ್ಯೂ ಮಾಡಿಕೊಳ್ಳಿ ಮುಂದೆ ಅಂತ ಹೇಳಿ. ನೋಡಿ, ಬಿಸಿಲು ಮುಖಕ್ಕೆ ಒಳಪು, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಸೂರ್ಯನ ಒಂದು ಬೆಳಕು ಅಂತ ಹೇಳಬಹುದು. ತುಂಬ ದಿನ ಆಯಿತು ನಿಮ್ಮೆಲ್ಲರ ಜೊತೆನೂ ಕೂಡ ನಾನು ವಿಡಿಯೋ ಮಾಡಿ ಮಾತಾಡಿ, ನನ್ನ ಡೈಲಿ ಬ್ಲಾಗ್ ಅಂತ ಹೇಳ್ಬೋದು. ನನ್ನ ಸೊಸೆ ಕಳಿಸಿದಂಥ ಉಡುಗೊರೆಗೆ ಏನೋ ಆ ವಿಡಿಯೋನೇ ಲಾಸ್ಟು ಅಂದ್ಕೊಂಡಿದ್ದೀನಿ. ಆಯ್ತಲ್ವಾ, ಸುಮಾರು ಒಂದು ವಾರನೇ ಆಯಿತು ಅಂದ್ಕೊಳ್ತೀನಿ. ನೀವೆಲ್ಲರೂ ಸಹ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾಯಿದ್ದೀರಿ ತಿಳಿಸಿ. ಎಲ್ಲರೂ ಸ್ಯಾರಿಗಳೆಲ್ಲ ಪರ್ಚೇಸ್ ಮಾಡಿದ್ದೀರಿ. ಅಯ್ಯೋ, ನಾನು ಹೆಂಗೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನಿಜವಾಗ್ಲೂ 1 ತಿಂಗಳು ಮುಂಚಿತವಾಗಲೇ ಸಡಗರ ಶುರುವಾಗೋದು. ವರಮಹಾಲಕ್ಷ್ಮಿ ಅಂತ ಹೇಳಿದರೆ 1 ತಿಂಗಳು ಮುಂಚಿತವಾಗಲೇ ನಾನು ಒಂದೊಂದೇ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳುವೆ. ಆಯಿತು, ಇದು 2ನೇ ವರ್ಷ ಹಬ್ಬ ನಿಲ್ಲಿಸಿ ನಾನು ಎಲ್ಲರೂ ಮಾಡೋದನ್ನು ನೋಡಿ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ಹಾಗೆ ಅಮ್ಮನ ಆರಾಧನೆ ಖಂಡಿತ ಬಿಡೋದಿಲ್ಲ. ನಾನು ಹೇಗೆ ಅಮ್ಮನ ಆರಾಧನೆ ಮಾಡಬೇಕು ಅದೇ ರೀತಿ ಮಾಡ್ತೀನಿ. ಆದರೆ ಎಲ್ಲರೂ ಮಾಡೋ ಥರ ಆಡಂಬರ ಮತ್ತು ಅವೆಲ್ಲ ನಾನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಅದರಲ್ಲಿ 2 ಮಾತಿಲ್ಲ. ಇವಾಗ ಗೊತ್ತಿಲ್ಲ, ಇದು 2ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸ್ಟಾಪ್ ಆಗಿ. ಇಲ್ಲಿ ಮಾಡ್ತೀನಿ, ಇಲ್ಲೊಂದು ಪೂಜೆ ವಿಶೇಷವಾಗಿ ಇಟ್ಕೊಳ್ತೀನಿ ನನ್ನ ಈ ಒಂದು ಜಾಗದಲ್ಲಿ. ಅವೆಲ್ಲ ವಿಡಿಯೋನೂ ಕೂಡ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ನೀವೆಲ್ಲರೂ ಕೂಡ ಹಬ್ಬನ ಆಚರಣೆ ಹೇಗೆ ಮಾಡ್ತೀರಿ ವರಮಹಾಲಕ್ಷ್ಮಿ ಅಂತ ಹೇಳಿ ತಿಳಿಸಿ. ಆದಷ್ಟು ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಸಾಲಗಳನ್ನ ಮಾಡಿಕೊಂಡು ಹಬ್ಬಗಳನ್ನ ಆಚರಣೆ ಮಾಡಬೇಡಿ. ಇದನ್ನು ಹೇಳ್ಬೋದು, ಹಾಸಿಗೆ ಇದ್ದಷ್ಟು ಕಾಲನ ಚಾಚಬೇಕು ಅಂತ ಹೇಗೆ ನಮ್ಮ ಹಿರೀಕರು ಹೇಳಿದಾರೋ ಅದು ನಿಜವಾಗ್ಲೂ ಒಳ್ಳೆಯದು ಈಗಿನ ಕಾಲಮಾನಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ತಿಳಿಸಿ ಅಂತ ಹೇಳಿ. ನಾನು ನೋಡಿ, ವರಮಹಾಲಕ್ಷ್ಮಿ ನಾವು ಬೆಂಗಳೂರಲ್ಲಿ ಇದ್ದಿದ್ದು ನನ್ನ ಪ್ರಾರಂಭ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಬೆಂಗಳೂರಲ್ಲಿ. ನೀವು ನಂಬ್ತೀರಾ, ಬರೀ 300 ರೂಪಾಯಿ ಸೀರೆ ಉಡಿಸಿದ್ದು ನಾನು. 300 ರೂಪಾಯಿ ಸೀರೆಯಲ್ಲಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದೆ. ಆ ಹಬ್ಬ ಇವತ್ತು ಕೂಡ ನನ್ನ ಮೆಮೊರಿ ಮನಸ್ಸಿನಲ್ಲಿ ಆಳವಾಗಿ ಕೂತಿದೆ. ಎಲ್ಲ ಸಿಂಪಲ್ಲಾಗಿ ಮಾಡಿದ್ದು, ಏನಿಲ್ಲ ಅಂದರೂ ಆವತ್ತಿನ ದಿನ ಹಬ್ಬ ಆಚರಣೆ ಮಾಡೋದಕ್ಕೆ ಬರೀ ನಾನು 1,000 ಖರ್ಚು ಮಾಡಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಹೋಗ್ತಾ ಬೆಂಗಳೂರಲ್ಲೇ ಹಬ್ಬ ಏನು ಆಚರಣೆ ಮಾಡ್ಕೊಂಡು ಬಂದೆ. 1,000ದಲ್ಲಿ ನಾನು ಹಬ್ಬನ ಮಾಡಿದವಳು ವರಮಹಾಲಕ್ಷ್ಮಿ ಹಬ್ಬ. ಹೋಗ್ತಾ ಬರೀ ಹೂವಾಗಿ 10,000 ರೂಪಾಯಿ ಖರ್ಚು ಮಾಡುವಂಥ ಲೆವೆಲ್ಗೆ ಬಂದೆ ನಾನು. ಹೀಗೆ ಅಲ್ವಾ,
ಅದು ಭಗವಂತ ಕೊಡ್ತಾರೆ, ಅವರೇ ಮಾಡಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ತಿಳಿಸಿ, ಹೇಗೆಲ್ಲ ಹಬ್ಬಾಚರಣೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ಇವ್ರನ್ನ ಕಾಯ್ಕೊಂಡು ನಿಂತ್ಕೊಂಡ್ರೆ ಬರಲಿಲ್ಲ, 8 ಗಂಟೆ ಆಗ್ತಾಯಿದೆ, ಮನೆ ಹತ್ರಕ್ಕೆ ತಂದುಕೊಡಿ ಅಂತ ಹೇಳ್ತೀನಿ, ಫೋನ್ ಬರುತ್ತೆ. ಬನ್ನಿ ಹೋಗಿ ಬರೋಣ. ನೇಮ್ ಬೋರ್ಡ್ ಇವತ್ತು ತೋರಿಸ್ಲೋ ಬೇಡವಾ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸೋಣ, ಏನು ನೇಮ್ ಬರ್ಸಿರಬಹುದು, ನಾನು ಏನು ನೇಮು ಬಂದಿರುತ್ತೆ ಅಂತ ಹೇಳಿ. ನಿಮಗೇನಾದರೂ ಸ್ವಲ್ಪ ಸುಳಿವು ಸಿಕ್ಕಿ ಗೆಸ್ ಮಾಡ್ತೀರಿ ಅಂದರೆ ಕಮೆಂಟ್ ಮಾಡಿ, ಆಯಿತಾ? ನೀವು ಗೆಸ್ ಮಾಡ್ತೀರಾ ಅನ್ನೋದಾದರೆ, ಏನು ನೇಮ್ ಬೋರ್ಡ್ ಬರ್ಸಿರ್ತೀರಿ ಅಕ್ಕ ಇಂಥದ್ದು ಅಂತ ಹೇಳಿ ನೀವೇನಾದರೂ ಕಮೆಂಟ್ ಮಾಡಿ. ಕರೆಕ್ಟ್ ಇದೆಯಾ ನೋಡ್ತೀನಿ, ನೀವು ಎಷ್ಟು ಜನ ಕರೆಕ್ಟಾಗಿ ಹೇಳಿದ್ದೀರಪ್ಪ ಅಂತ ಹೇಳಿ ಆ ಕಮೆಂಟ್ಗಳನ್ನ ತಗೊಂಡು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸುವಂಥದ್ದು ಮಾಡ್ತೀನಿ, ಆಯಿತಾ? ಬನ್ನಿ ನೋಡಿ ಹೆಂಗಾಗಿದೆ ಮುಖ ಅಂತ ಹೇಳಿ. ಬಿಸಿಲಿಗೂ ಅದಕ್ಕೂ ಸಿಕ್ಕಾಬಿಟ್ಟೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ದೆ, ಯಾವ ಲೆವೆಲಲ್ಲಿ ಕೆಲಸ ಮುಗೀತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಎಲ್ಲ ಭಗವಂತನ ಅನುಗ್ರಹ, ದೇವರಿಲ್ಲದೆ ನಾನಂತೂ ಇಲ್ಲ, ಯೂನಿವರ್ಸಲ್ ಬ್ರಹ್ಮಾಂಡ ಇಲ್ಲದೆ ನಾನಿಲ್ಲ ಅಂತ ಹೇಳ್ಕೊಳ್ತೀನಿ, ಆಯಿತಾ? ಬನ್ನಿ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗೊಂದಿಗೆ ಬರ್ತೀನಿ. ನೇಮ್ ಬೋರ್ಡ್ ತೋರಿಸ್ಬೇಕು ಈಗ ಅಂತಲೇ ಅಂದ್ಕೊಂಡೆ. ಈಗ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ, ಮನೆಯಲ್ಲಿ ನೇಮ್ ಬೋರ್ಡ್ ತೋರಿಸೋಣ. ಆಲ್ರೆಡಿ ನೇಮ್ ಬೋರ್ಡು ನೆನ್ನೆನೇ ಬಂದಿದೆ, ಮಾಡೋಕ್ಕೆ ಕೊಟ್ಟು 1 ವಾರ ಆಗಿತ್ತು, ನೆನ್ನೆ ತಾನೇ ಬಂತು. ಓಪನ್ ಮಾಡಿ ನೋಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಈಗ ಅನ್ನಿಸ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ. ನೀವು ಗೆಸ್ ಮಾಡಿ ನೇಮ್ ಬೋರ್ಡಲ್ಲಿ ಏನು ಬಂದಿದೆ, ಏನನ್ನು ಹಾಕ್ಸಿರ್ತೀನಿ. ಸರ್ವೇ ಸಾಮಾನ್ಯ ಗಂಡ ಮಕ್ಕಳದ್ದು ಹಾಕೋತಾರೆ ಅಂತ ನಿಮ್ಗೆ ಗೊತ್ತು, ಅಂದೇ ಅಂತೀರಿ. ಆದರೆ ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿ ಖಂಡಿತ ನಿಮಗೆ ತೋರಿಸೇ ನಾನು ನಮ್ಮ ಕಾಂಪೌಂಡ್ ವಾಲ್ಗೆ ಹಾಕುವಂಥದ್ದು. ನೋಡೋಣ ಏನೆಲ್ಲ ಗೆಸ್ ಮಾಡ್ತೀರಿ ಎಲ್ಲರೂ ಸಹ ಅಂತ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತೀನಿ, ಆಯಿತಾ? ಬರಲಾ? ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲೂ ಕೂಡ ಹೇಗೆ ನಾವು ಹಬ್ಬಗಳನ್ನ ಆಚರಣೆ ಮಾಡೋದಕ್ಕೆ ತುಂಬ ಉತ್ಸಾಹದಲ್ಲಿ ಇರ್ತೀವೋ, ಹಾಗೆ ದೇಶ ಪ್ರೇಮನೂ ಕೂಡ ಅಷ್ಟೇ ಮುಖ್ಯ. ಇವತ್ತು ನಮ್ಮ ಸ್ವಾತಂತ್ರ್ಯ ಪಡ್ಕೊಂಡಂತಹ ಒಂದು ದಿನ, ಎಲ್ರಿಗೂ ಒಳ್ಳೆಯದಾಗಲಿ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಸಹ ಮತ್ತೊಮ್ಮೆ ತಿಳಿಸ್ತಾ ಮತ್ತೆ ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ಬರ್ತೀನಿ. ಬಾಯ್, ನಮಸ್ಕಾರ.